ನಿಮ್ ದುಡ್ಡೆಲ್ಲ ಎಲ್ಲಿದೆ? ನೀವೆಲ್ಲ ಅನ್ಕೊಂಡಿದೀರಾ ನಿಮ್ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇದೆ ಅಂತ. ನಿಮ್ ದುಡ್ಡು ಬ್ಯಾಂಕ್ ಅಲ್ಲೇ ಇಲ್ಲ, ನಿಮ್ ದುಡ್ಡೆಲ್ಲ ಇರೋದು ನಿಮ್ ಮೊಬೈಲ್ ಅಲ್ಲೇ. ಯಾಕೆಂದ್ರೆ ನಿಮ್ ಮೊಬೈಲ್ ನ ಒಂದ್ ಕೂತ್ಕೊಂಡು ನಾವು 5 ನಿಮಿಷ ಆಪರೇಟ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿರೋ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ತೆಗಿಬಹುದು. ಹೌದಾ? ಹಂಗಂದ್ರೆ ನಿಮ್ಮ ದುಡ್ಡೆಲ್ಲ ಎಲ್ಲಿದೆ ಈಗ? ನಿಮ್ ಮೊಬೈಲ್ ಅಲ್ಲೇ ಇದೆ. ಹಂಗಾಗಿ ನಿಮ್ಮ ಹತ್ರ ಏನ್ ಮೊಬೈಲ್ಸ್ ಇದೆ, ನಿಮ್ಮ ಮೊಬೈಲ್ ಸೇಫ್ಟಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಪ್ರತಿಯೊಂದನು ನಮ್ಮ ಮೊಬೈಲ್ಗೆನೆ ಲಿಂಕ್ ಆಗಿದೆ. ಆಧಾರ್ ಕಾರ್ಡ್ ಲಿಂಕ್ ಆಗಿದೆ, ಅಕೌಂಟ್ ನಂಬರ್ ಲಿಂಕ್ ಆಗಿದೆ, ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ. ಪ್ರತಿಯೊಂದು ನಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋದ್ರಿಂದ ನೀವು ದುಡಿತಾ ಇರತಕ್ಕಂತ ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಪೈಸಾ, ಪ್ರತಿಯೊಂದು ನೀವೇನ್ ದುಡಿತೀರಾ ಅದೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಇದೆ. ಹಂಗಾಗಿ ನಿಮ್ ಮೊಬೈಲ್ ಸೇಫ್ಟಿ ಬಗ್ಗೆ ಮೊದ್ಲು ತಿಳ್ಕೊಬೇಕು. ಅದಿದ್ರೆ ಮಾತ್ರ ನೀವು ನೀವು ಗಳಿಸಿರ್ತಕ್ಕಂತ ಹಣನ, ನೀವು ದುಡ್ದಿರ್ತಕ್ಕಂತ ಹಣನ ನೀವು ಸೇಫ್ ಆಗಿ ಇಟ್ಕೋಬೇಕಂದ್ರೆ ನಿಮ್ ಮೊಬೈಲ್ ನ ನೀವು ಸೇಫ್ ಆಗಿ ಇಟ್ಕೊಬೇಕು. ಹಂಗಿದ್ರೆ ಏನ್ ಮಾಡ್ಬೇಕು ನೋಡಿ? ಹಂಗಿದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ನಿಮ್ಮ ಮೊಬೈಲ್ ನ ಸೇಫ್ ಆಗಿ ಇಡ್ಬೇಕಂದ್ರೆ ಮೊಬೈಲ್ದು ಬೇಸಿಕ್ ಫೀಚರ್ ಗಳನ್ನ ತಿಳ್ಕೊಬೇಕು. ಏನು ಮೇಡಮ್ ಮಾತಾಡ್ತಾ ಹೇಳಿದ್ರು, ಏನು ವಾಟ್ಸಪ್ ನ ನೀವು ಫಸ್ಟ್ ನೀವು ಸೇಫ್ ಆಗಿ ಇಟ್ಕೊಬೇಕು. ವಾಟ್ಸಪ್ ನ ಸೇಫ್ ಆಗಿ ಇಟ್ಕೊಳ್ಳೋದು ಹೆಂಗೆ? ನೀವು ಮೊಬೈಲ್ ಇದ್ರೆ ನೀವು ಓಪನ್ ಮಾಡಿ ಇವಾಗ್ಲೇ ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಓಪನ್ ಮಾಡಿದ ತಕ್ಷಣ ರೈಟ್ ಕಾರ್ನರ್ ಅಲ್ಲಿ ಒಂದು 3 ಡಾಟ್ಸ್ ಇದೆ. ಆ 3 ಡಾಟ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ. ಸೆಟ್ಟಿಂಗ್ಸ್ ಆಪ್ಷನ್ಸ್ ಹೋದ್ರೆ ಅಕೌಂಟ್ ಇದೆ. ಅಕೌಂಟ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಇದೆ. ನೀವು ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು. ನೀವು ಅದ್ ಮಾಡಿಲ್ಲ ಅಂದ್ರೆ ನೀವು ನಿಮ್ ಮನೆ ಬೀಗನ ಓಪನ್ ಮಾಡಿ ನೀವು ಆರಾಮಾಗಿ ಓಡಾಡ್ತಾ ಇದೀರಾ ಅಂತ. ಆಮೇಲೆ ದುಡ್ಡು ಹೋದ್ಮೇಲೆ ಸ್ಟೇಷನ್ಗೆ ಬರ್ತೀರಾ ದುಡ್ಡು ಹೋಯ್ತು ಅಂತ. ಏನಕ್ಕೆ ಹೋಯ್ತು? ನೀವು ಮನೆಗೆ ಬೀಗನೇ ಹಾಕಿಲ್ವಲ್ಲ. ನೀವು ಮನೆಗೆ ಯಾವ ರೀತಿ ಬೀಗ ಹಾಕ್ತಿರೋ ಆ ರೀತಿ ನಿಮ್ ಮೊಬೈಲ್ಗೆ ನೀವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟು ನೀವು ಲಾಕ್ ಮಾಡ್ಬೇಕು. ಏನಕ್ಕೆ ವಾಟ್ಸಪ್ನೇ ನಾವು ಲಾಕ್ ಮಾಡ್ಬೇಕು? ವಾಟ್ಸಪ್ನೇ ಏನಕ್ಕೆ ಲಾಕ್ ಮಾಡ್ಬೇಕಂದ್ರೆ ನಾವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದೇ ವಾಟ್ಸಪ್. ಎದ್ದ ತಕ್ಷಣನೇ ವಾಟ್ಸಪ್ ನೋಡ್ತೀವಿ, ದೇವ್ರ ಮುಖನೂ ನೋಡಲ್ಲ, ಫಸ್ಟ್ ವಾಟ್ಸಪ್ ನೋಡ್ತೀವಿ ಯಾರು ಮೆಸೇಜ್ ಕಳ್ಸಿದಾರಂತ. ಹೌದಾ? ಮಲ್ಕೊಬೇಕಾದ್ರೂ ವಾಟ್ಸಪ್ ನೋಡ್ಬಿಟ್ಟೆ ಮಲ್ಕಂತೀವಿ. ಹಂಗಾಗಿ ಫ್ರಾಡ್ ಲಿಂಕ್ಸ್ ಎಲ್ಲ ಎಲ್ಲಿ ಬರುತ್ತೆ? ಫ್ರಾಡ್ ಲಿಂಕ್ಸ್ ಎಲ್ಲ ಫಸ್ಟ್ ನಿಮ್ಗೆ ಕಳ್ಸೋದೇ ವಾಟ್ಸಪ್ ಅಲ್ಲಿ. ಹಂಗಾಗಿ ನೀವು ನಿಮ್ಮ ವಾಟ್ಸಪ್ ನ ಕಡ್ಡಾಯವಾಗಿ ಇದು ಮೀಟಿಂಗ್ ಮುಗಿದ ತಕ್ಷಣನೇ ನೀವು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿ, ಮತ್ತೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಪ್ರತಿಯೊಬ್ಬರಿಗೂ ಹೇಳಿ 2 ಸ್ಟೆಪ್ ವೆರಿಫಿಕೇಶನ್ ನ ಮಾಡಿಸ್ಬೇಕು. ಅದನ್ನ ಮಾಡಿದ್ರೇನೆ ನಿಮ್ ಮೊಬೈಲ್ ಸೇಫ್ ಆಗಿದೆ. ಯಾವ್ದು ನಿಮ್ಗೆ ಫ್ರಾಡ್ ಲಿಂಕ್ ಗಳನ್ನ ಕಳ್ಸಿದಾಗ ನೀವು ಸೇಫ್ಟಿ ಆಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ವಾಟ್ಸಪ್ ನ ನೀವು ಸೇಫ್ ಆಗಿ ಇಟ್ಕೊಬೇಕು. ನೆಕ್ಸ್ಟ್ ಬೇರೆ ಯಾವ ರೀತಿ ಸೈಬರ್ ಅಲ್ಲಿ ಅಫೆನ್ಸ್ ಆಗ್ತಿದೆ ಅಂದ್ರೆ, ಈಗ ನಿಮ್ಗೆಲ್ಲ ಮೊದಲನೇದ್ದು ಗೊತ್ತಿರ್ಬೇಕು ಯಾವ್ದಂದ್ರೆ ಲೋನ್ ಆಪ್ಸ್. ಈಗ ನೋಡಿ, ನೀವು ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಾದ್ರೂ ಓಪನ್ ಮಾಡಿ, ನಿಮ್ಮ ಐಫೋನ್ ಅಲ್ಲಾದ್ರೂ